ಇರುವಂಥ ಒಂದು ಹಿರಿಮೆಯೇನು ಬಿಜೆಪಿಗೆ ಇರುವಂಥದ್ದೇ ಮೋದಿ ಅವರಿಗೆ ಮದುವೆ ಆಗಿಲ್ಲ ಮತ್ತೊಂದಾಗಿಲ್ಲ ದುಡ್ಡು ಕಾಸು ಏನು ಮಾಡಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಿದ್ದಾಗ ಬನ್ನಿ ಅವ್ರದ್ದೊಂದು ಆಸ್ತಿ ಎಷ್ಟಿರುತ್ತೆ ಅಂತ ಒಂದು ಕುತೂಹಲ ಇರುತ್ತಲ್ವ. ಕೇವಲ ನರೇಂದ್ರ ಮೋದಿ ಅವರ ಆಸ್ತಿ ಜೊತೆಗೆ ಇನ್ನಿತರ ಕೆಲವು ಆಸ್ತಿ ತೋರಿಸ್ತೀನಿ. ವಿಶೇಷವಾಗಿ 3,02,00,000 ಮೊತ್ತದ ಆಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಕೈಯಲ್ಲಿರೋ ಹಣ ಅಂದರೆ ಕ್ಯಾಶ್ 52,920 ರೂಪಾಯಿ. ಮೋದಿ ಅವರ ಬಳಿ ಯಾವುದೇ ಭೂಮಿ ಇಲ್ಲ, ಅವರ ಸ್ವಂತ ಮನೆ ಇಲ್ಲ, ಅವರಿಗೆ ಸ್ವಂತದ್ದು ಕಾರಿಲ್ಲ. ಇದೆಲ್ಲವೂ ಕೂಡ ಸರ್ಕಾರ ಕೊಡುವಂಥದ್ದು. ಪ್ರಧಾನಿಯಾಗಿ ನಾಳೆ ನೀವು ಪ್ರಧಾನಿಯಾಗಿದ್ದರೂ ಕೂಡ ಇದನ್ನೆಲ್ಲ ಬಳಸ್ಕೋಬೋದು, ಅದು ಬೇರೆ ವಿಚಾರ. ಇನ್ನು 2018-19ರಲ್ಲಿ 11 ಲಕ್ಷ ರೂಪಾಯಿ ತೆರಿಗೆ ಕಟ್ಟಿದ್ರು ನರೇಂದ್ರ ಮೋದಿ. 2022-23ರಲ್ಲಿ 23.5 ಲಕ್ಷ ತೆರಿಗೆ ಕಟ್ಟಿದ್ದಾರೆ ನರೇಂದ್ರ ಮೋದಿ. ಮೋದಿ ಅವರ ಬಳಿ SBIನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 2 ಖಾತೆಗಳಿವೆ. ಒಂದಲ್ಲಿ ತಮ್ಮ ಗುಜರಾತ್ನಲ್ಲಿ ಗಾಂಧಿನಗರ ಬ್ರಾಂಚ್ ಖಾತೆಯಲ್ಲಿ 73,304 ರೂಪಾಯಿ ಹಣ ಇದೆ. ವಾರಣಾಸಿಯಲ್ಲಿ ಒಂದು ಬ್ರಾಂಚ್ ಇದೆ, ಅಲ್ಲಿ 7,000 ರೂಪಾಯಿ ಹಣ ಇದೆ ಪ್ರಧಾನಿ ಖಾತೆಯಲ್ಲಿ. SBI ಖಾತೆಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ನರೇಂದ್ರ ಮೋದಿ. ಫಿಕ್ಸ್ಡ್ ಡೆಪಾಸಿಟ್ FD 6% ಸಿಗುತ್ತೆ, 6-6.5%. 2,85,00,000 ಹಣ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ನರೇಂದ್ರ ಮೋದಿ. 2,80,3 ಕೋಟಿ ಅಂತಂದರೆ 3 ಕೋಟಿ ಹತ್ರ ನಿಮಗೆ ಸಾಧಾರಣವಾಗಿ ಪ್ರತಿ ವರ್ಷ 21 ಲಕ್ಷ ಅದಕ್ಕೆ ಬಡ್ಡಿ ಬರುತ್ತೆ. ಪ್ರತಿ ವರ್ಷ 21 ಲಕ್ಷ ಅದಕ್ಕೆ ಬಡ್ಡಿ ಬರುತ್ತೆ. ಇನ್ನು 2,67,000 ಮೌಲ್ಯದ 4 ಚಿನ್ನದ ಉಂಗುರಗಳಿದೆ ಅವರ ಬಳಿ. ಇದು ಮೋದಿಯವರ ಆಸ್ತಿ, ಅವರು ಘೋಷಣೆ ಮಾಡಿಕೊಂಡಿರುವಂತೆ. ಓಕೆ, ಇರುವಂಥ ಒಂದು ಹಿರಿಮೆಯೇನು ಬಿಜೆಪಿಗೆ ಇರುವಂಥದ್ದೇ ಮೋದಿ ಅವರಿಗೆ ಮದುವೆ ಆಗಿಲ್ಲ ಮತ್ತೊಂದಾಗಿಲ್ಲ ದುಡ್ಡು ಕಾಸು ಏನು ಮಾಡಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಿದ್ದಾಗ ಬನ್ನಿ ಅವ್ರದ್ದೊಂದು ಆಸ್ತಿ ಎಷ್ಟಿರುತ್ತೆ ಅಂತ ಒಂದು ಕುತೂಹಲ ಇರುತ್ತಲ್ವ. ಕೇವಲ ನರೇಂದ್ರ ಮೋದಿ ಅವರ ಆಸ್ತಿ ಜೊತೆಗೆ ಇನ್ನಿತರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೆಲವು ಆಸ್ತಿ ತೋರಿಸ್ತೀನಿ. ವಿಶೇಷವಾಗಿ 3,02,00,000 ಮೊತ್ತದ ಆಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಕೈಯಲ್ಲಿರೋ ಹಣ ಅಂದರೆ ಕ್ಯಾಶ್ 52,920 ರೂಪಾಯಿ. ಮೋದಿ ಅವರ ಬಳಿ ಯಾವುದೇ ಭೂಮಿ ಇಲ್ಲ, ಅವರ ಸ್ವಂತ ಮನೆ ಇಲ್ಲ, ಅವರಿಗೆ ಸ್ವಂತದ್ದು ಕಾರಿಲ್ಲ. ಇದೆಲ್ಲವೂ ಕೂಡ ಸರ್ಕಾರ ಕೊಡುವಂಥದ್ದು. ಪ್ರಧಾನಿಯಾಗಿ ನಾಳೆ ನೀವು ಪ್ರಧಾನಿಯಾಗಿದ್ದರೂ ಕೂಡ ಇದನ್ನೆಲ್ಲ ಬಳಸ್ಕೋಬೋದು, ಅದು ಬೇರೆ ವಿಚಾರ. ಇನ್ನು 2018-19ರಲ್ಲಿ 11 ಲಕ್ಷ ರೂಪಾಯಿ ತೆರಿಗೆ ಕಟ್ಟಿದ್ರು ನರೇಂದ್ರ ಮೋದಿ. 2022-23ರಲ್ಲಿ 23.5 ಲಕ್ಷ ತೆರಿಗೆ ಕಟ್ಟಿದ್ದಾರೆ ನರೇಂದ್ರ ಮೋದಿ. ಮೋದಿ ಅವರ ಬಳಿ SBIನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 2 ಖಾತೆಗಳಿವೆ. ಒಂದಲ್ಲಿ ತಮ್ಮ ಗುಜರಾತ್ನಲ್ಲಿ ಗಾಂಧಿನಗರ ಬ್ರಾಂಚ್ ಖಾತೆಯಲ್ಲಿ 73,304 ರೂಪಾಯಿ ಹಣ ಇದೆ. ವಾರಣಾಸಿಯಲ್ಲಿ ಒಂದು ಬ್ರಾಂಚ್ ಇದೆ, ಅಲ್ಲಿ 7,000 ರೂಪಾಯಿ ಹಣ ಇದೆ ಪ್ರಧಾನಿ ಖಾತೆಯಲ್ಲಿ. SBI ಖಾತೆಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ನರೇಂದ್ರ ಮೋದಿ. ಫಿಕ್ಸ್ಡ್ ಡೆಪಾಸಿಟ್ FD 6% ಸಿಗುತ್ತೆ, 6-6.5%. 2,85,00,000 ಹಣ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ನರೇಂದ್ರ ಮೋದಿ. 2,80,3 ಕೋಟಿ ಅಂತಂದರೆ 3 ಕೋಟಿ ಹತ್ರ ನಿಮಗೆ ಸಾಧಾರಣವಾಗಿ ಪ್ರತಿ ವರ್ಷ 21 ಲಕ್ಷ ಅದಕ್ಕೆ ಬಡ್ಡಿ ಬರುತ್ತೆ. ಪ್ರತಿ ವರ್ಷ 21 ಲಕ್ಷ ಅದಕ್ಕೆ ಬಡ್ಡಿ ಬರುತ್ತೆ. ಇನ್ನು 2,67,000 ಮೌಲ್ಯದ 4 ಚಿನ್ನದ ಉಂಗುರಗಳಿದೆ ಅವರ ಬಳಿ. ಇದು ಮೋದಿಯವರ ಆಸ್ತಿ, ಅವರು ಘೋಷಣೆ ಮಾಡಿಕೊಂಡಿರುವಂತೆ. ಓಕೆ, ಇರುವಂಥ ಒಂದು ಹಿರಿಮೆಯೇನು ಬಿಜೆಪಿಗೆ ಇರುವಂಥದ್ದೇ ಮೋದಿ ಅವರಿಗೆ ಮದುವೆ ಆಗಿಲ್ಲ ಮತ್ತೊಂದಾಗಿಲ್ಲ ದುಡ್ಡು ಕಾಸು ಏನು ಮಾಡಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಿದ್ದಾಗ ಬನ್ನಿ ಅವ್ರದ್ದೊಂದು ಆಸ್ತಿ ಎಷ್ಟಿರುತ್ತೆ ಅಂತ ಒಂದು ಕುತೂಹಲ ಇರುತ್ತಲ್ವ. ಕೇವಲ ನರೇಂದ್ರ ಮೋದಿ ಅವರ ಆಸ್ತಿ ಜೊತೆಗೆ ಇನ್ನಿತರ ಕೆಲವು ಆಸ್ತಿ ತೋರಿಸ್ತೀನಿ. ವಿಶೇಷವಾಗಿ 3,02,00,000 ಮೊತ್ತದ ಆಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಕೈಯಲ್ಲಿರೋ ಹಣ ಅಂದರೆ ಕ್ಯಾಶ್ 52,920 ರೂಪಾಯಿ. ಮೋದಿ ಅವರ ಬಳಿ ಯಾವುದೇ ಭೂಮಿ ಇಲ್ಲ, ಅವರ ಸ್ವಂತ ಮನೆ ಇಲ್ಲ, ಅವರಿಗೆ ಸ್ವಂತದ್ದು ಕಾರಿಲ್ಲ. ಇದೆಲ್ಲವೂ ಕೂಡ ಸರ್ಕಾರ ಕೊಡುವಂಥದ್ದು. ಪ್ರಧಾನಿಯಾಗಿ ನಾಳೆ ನೀವು ಪ್ರಧಾನಿಯಾಗಿದ್ದರೂ ಕೂಡ ಇದನ್ನೆಲ್ಲ ಬಳಸ್ಕೋಬೋದು, ಅದು ಬೇರೆ ವಿಚಾರ. ಇನ್ನು 2018-19ರಲ್ಲಿ 11 ಲಕ್ಷ ರೂಪಾಯಿ ತೆರಿಗೆ ಕಟ್ಟಿದ್ರು ನರೇಂದ್ರ ಮೋದಿ. 2022-23ರಲ್ಲಿ 23.5 ಲಕ್ಷ ತೆರಿಗೆ ಕಟ್ಟಿದ್ದಾರೆ ನರೇಂದ್ರ ಮೋದಿ. ಮೋದಿ ಅವರ ಬಳಿ SBIನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ
2 ಖಾತೆಗಳಿವೆ. ಒಂದಲ್ಲಿ ತಮ್ಮ ಗುಜರಾತ್ನಲ್ಲಿ ಗಾಂಧಿನಗರ ಬ್ರಾಂಚ್ ಖಾತೆಯಲ್ಲಿ 73,304 ರೂಪಾಯಿ ಹಣ ಇದೆ. ವಾರಣಾಸಿಯಲ್ಲಿ ಒಂದು ಬ್ರಾಂಚ್ ಇದೆ, ಅಲ್ಲಿ 7,000 ರೂಪಾಯಿ ಹಣ ಇದೆ ಪ್ರಧಾನಿ ಖಾತೆಯಲ್ಲಿ. SBI ಖಾತೆಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ನರೇಂದ್ರ ಮೋದಿ. ಫಿಕ್ಸ್ಡ್ ಡೆಪಾಸಿಟ್ FD 6% ಸಿಗುತ್ತೆ, 6.5%. 2,85,00,000 ಹಣ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ನರೇಂದ್ರ ಮೋದಿ. 3 ಕೋಟಿ ಅಂತಂದರೆ 3 ಕೋಟಿ ಹತ್ರ ನಿಮಗೆ ಸಾಧಾರಣವಾಗಿ ಪ್ರತಿ ವರ್ಷ 21 ಲಕ್ಷ ಅದಕ್ಕೆ ಬಡ್ಡಿ ಬರುತ್ತೆ. ಪ್ರತಿ ವರ್ಷ 21 ಲಕ್ಷ ಅದಕ್ಕೆ ಬಡ್ಡಿ ಬರುತ್ತೆ. ಇನ್ನು 2,67,000 ಮೌಲ್ಯದ 4 ಚಿನ್ನದ ಉಂಗುರಗಳಿದೆ ಅವರ ಬಳಿ. ಇದು ಮೋದಿಯವರ ಆಸ್ತಿ, ಅವರು ಘೋಷಣೆ ಮಾಡಿಕೊಂಡಿರುವಂತೆ. ಓಕೆ,